ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. KCET ಅವರು ಅಗ್ರಿಕಲ್ಚರ್ ಕೋಟಾದೊಂದು ಹೊಸ ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಕೋಟಾದಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಯಾರ್ಯಾರು ನಾನ್ ಎಲಿಜಿಬಲ್ ಆಗಿದ್ದೀರಾ ಅಂತಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ನೀವು KCET ವೆಬ್ಸೈಟ್ಗೆ ವಿಸಿಟ್ ಮಾಡಿ CET 2024 ಅಡ್ಮಿಷನ್ಸ್ ಹೋದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಗ್ರಿಕಲ್ಚರ್ ಕೋಟಾ ಎಲಿಜಿಬಲ್ ಲಿಸ್ಟ್ ಮತ್ತು ಅಗ್ರಿಕಲ್ಚರ್ ಕೋಟಾ ನಾನ್ ಎಲಿಜಿಬಲ್ ಲಿಸ್ಟ್ ಅಪ್ಡೇಟ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಕೋಟಾ ಎಲಿಜಿಬಲ್ ಲಿಸ್ಟಲ್ಲಿ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಫಾರ್ ದ ಅಡ್ಮಿಷನ್ ಆಫ್ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ ಫಾರ್ ಫಾರ್ಮ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಕಾಡೆಮಿಕ್ ಇಯರ್ 24-25. ಯಾವ್ಯಾವ ಸ್ಟೂಡೆಂಟ್ಗೆ ನಿಮ್ಮ CET ನಂಬರು, ನಿಮ್ಮ ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ಸಿ ಕೋಡು ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್, ನಿಮ್ದು ಯಾವ ಟೆಸ್ಟ್ ಸೆಂಟರ್ ಇದೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಅಗ್ರಿ ಕೋಟಾಗೆ ಅಪ್ಲೈ ಮಾಡಿದ್ರು ಎಲ್ಲರೂ ಈ ಲಿಸ್ಟಲ್ಲಿ ಹೋಗಿ ಸರ್ಚ್ ಮಾಡಿ. ನಿಮ್ಮ ಸೀಟ್ ಯಾವುದಾದ್ರೂ ಒಂದ್ರ ಥ್ರೂ ಸರ್ಚ್ ಮಾಡಿ. CET ನಂಬರ್ ಆಗಲಿ ಸರ್ಚ್ ಮಾಡಿ, ಇಲ್ಲ ಕೂಡ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಥ್ರೂ ಆದರೂ ಸರ್ಚ್ ಮಾಡಿ ನಿಮ್ಮ ಟೆಸ್ಟ್ ಸೆಂಟ್ರನ್ನು ಚೆಕ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು 18,241 ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ದಿಸ್ ಅಗ್ರಿಕಲ್ಚರ್ ಎಕ್ಸಾಮ್. ಸೊ ಎಲ್ಲರೂ ನಿಮ್ಮ CET ನಂಬರ್ ಅಥವಾ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ನಿಮ್ಮ ನೇಮಿಂದ ಇದನ್ನ ಸರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನ್ ಎಲಿಜಿಬಲ್ ಲಿಸ್ಟ್ಗೆ ಹೋಗೋದಾದರೆ ನಾನ್ ಎಲಿಜಿಬಲ್ ಏನಕ್ಕಾಗಿದ್ದಾರೆ ಅಂತಂತಂದು ರೀಸನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಾದರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರಲ್ಲ, ಆಯಿತಾ, ಇಲ್ಲಕ್ರೆ ತಪ್ಪಾದ ಡಾಕ್ಯುಮೆಂಟ್ ಇರುತ್ತೆ, ಇಲ್ಲಕ್ರೆ ಅಫಿಡವಿಟ್ ಅಪ್ಲೋಡ್ ಮಾಡಿರಲ್ಲ. ಈ ರೀಸನ್ಸ್ಗಾಗಿ ನಿಮ್ಮ ಎಲಿಜಿಬಿಲಿಟಿ ಸಿಕ್ಕಿರಲ್ಲ. ಸೊ ಇದರಲ್ಲಿ ಯಾರ್ಯಾರಿದ್ದಾರೆ ಅಂತಲೂ ಚೆಕ್ ಮಾಡ್ಕೊಳ್ಳಿ. ನಾನ್ ಎಲಿಜಿಬಲ್ ಆಗಿದ್ದರೆ ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಆರ್ ಅಡ್ವೈಸ್ ಟು ಸಬ್ಮಿಟ್ ದೇರ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಫಿಸಿಕಲಿ ಟು ದ ಕನ್ಸರ್ಟ್ ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ ಆನ್ ಆರ್ ಬಿಫೋರ್ 4 PM ಆಫ್ 8th May. ಸೊ ನಿಮ್ಮ ರೀಸನ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ CET ನಂಬರ್ ಅಥವಾ ನೇಮ್ ಥ್ರೂ ಸರ್ಚ್ ಮಾಡಿ ನಿಮ್ಮ ರೀಸನ್ ಚೆಕ್ ಮಾಡ್ಕೊಳ್ಳಿ. ಏನು ಮಿಸ್ ಇದೆ ಇಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು. ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್, ವಂಶವೃಕ್ಷ ಆ್ಯಂಡ್ ಅಫಿಡವಿಟ್ ಈಸ್ ನಾಟ್ ಅಪ್ಲೋಡೆಡ್, ಎನ್ಸ್ ರಿಜೆಕ್ಟೆಡ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಈಸ್ ನಾಟ್ ಅಪ್ಲೋಡೆಡ್. ಇದರಂಗೆ ಫಸ್ಟ್ ಅವರು ಮೂರನ್ನೂ ಅಪ್ಡೇಟ್ ಮಾಡಿಲ್ಲ, ಸೆಕೆಂಡ್ ಅವರು ಒಂದೇನೇ ಅಪ್ಲೋಡ್ ಮಾಡಿಲ್ಲ, ನೆಕ್ಸ್ಟು ವಂಶವೃಕ್ಷ ಅಷ್ಟೇ ಅಪ್ಲೋಡ್ ಮಾಡಿಲ್ಲ. ಈ ರೀತಿಯಲ್ಲಿ ಯಾವ ಡಾಕ್ಯುಮೆಂಟು ಅಪ್ಲೋಡ್ ಮಾಡಿಲ್ವೋ ಅದರ ಪ್ರಕಾರ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾಲ್ರಿ ಇನ್ಕಮ್ ಈಸ್ ಮೋರ್ ದೆನ್ ಅಗ್ರಿಕಲ್ಚರ್ ಇನ್ಕಮ್, ಎನ್ಸ್ ರಿಜೆಕ್ಟೆಡ್. ಇವರೇನು ಮಾಡೋಕ್ಕಾಗಲ್ಲ, ಇವರೇನು ಸಬ್ಮಿಟ್ ಮಾಡಿದ್ರು ಮೋಸ್ಟ್ಲಿ ಆಗೋ ಡೌಟೇ. ಸೊ ಯಾರ್ಯಾರು ಇವೆಲ್ಲ ಅಪ್ಲೋಡ್ ಮಾಡಿರಲ್ವೋ ಡಾಕ್ಯುಮೆಂಟ್ಸು ಅವರು ಪ್ಲೀಸ್ ಹೋಗಿ ನಾಳೆ ಅಂದರೆ May 8ನೇ ತಾರೀಕು 4 ಗಂಟೆ ಒಳಗಡೆ ನಿಮ್ಮ ಟೆಸ್ಟ್ ಸೆಂಟ್ರ್ ಯಾವ್ದು ನೀವು ಹಾಕಿರ್ತಾರೋ ಆ ಸೆಂಟ್ರಿಗೆ ಹೋಗಿ ನಿಮ್ಮ ಫಿಸಿಕಲ್ ಕಾಪಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದರೆ ನೀವು ಟೆಸ್ಟ್ ಬರೆಯೋಕ್ಕೆ, ಪ್ರಾಕ್ಟಿಕಲ್ ಟೆಸ್ಟ್ ಬರೆಯೋಕ್ಕೆ ನಿಮಗೆ ಎಲಿಜಿಬಲ್ ಆಗೋ ಚಾನ್ಸಸ್ ಇದೆ. ಸೊ ಯಾರ್ಯಾರು ಇದರಲ್ಲಿ ಇದ್ದಾರೆ ಚೆಕ್ ಮಾಡ್ಕೊಳ್ಳಿ. ಪ್ಲೀಸ್ ನಾಳೆ ಒಳಗಡೆ ಹೋಗಿ ಸಬ್ಮಿಟ್ ಮಾಡಿ. ಥ್ಯಾಂಕ್ ಯು. ಫಾರ್ ಫರ್ದರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್.